ವೆಲ್ಕಮ್ ಬ್ಯಾಕ್. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅನ್ನುವಂತಹ ಹೇಳಿಕೆ ಎನ್ಸಿಟಿ ರವಿಯವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಘ ಪರಿವಾರದವರು ವ್ಯಸನಿಗಳು, ವಿಕೃತರು, ರಾಹುಲ್ ಗಾಂಧಿ ಬಗ್ಗೆ ಹೇಳಿಕೆ ನೀಡಿದಂತಹ ರವಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅವರೆಲ್ಲ ಡ್ರಗ್ ಅಡಿಕ್ಟ್, ಬಿಜೆಪಿ ಅವರ ಸಂಘ ಪರಿವಾರ ಏನಿದೆಯಲ್ಲ ಅವರು ಕಂಡ್ರಿ ವ್ಯಸನಿಗಳು, ಅವರು ವಿಕೃತರು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೈತಿಕತೆ ಇರಬೇಕು, ಬಿಜೆಪಿ ಅವ್ರಿಗೆ ಇದೆಯಾ ಅಂತ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಟಿ ವಿರುದ್ಧ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿರುವಂತದ್ದು. ಅಷ್ಟೇ ಅಲ್ಲದೆ ಅಮಿತ್ ಶಾ ವಿರುದ್ಧವೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಂಪ್ಲೀಟ್ ಪರಿವಾರ ಏನಿದೆಯಲ್ಲ, ಸಂಘ ಪರಿವಾರ, ಅವರೆಲ್ಲರೂ ವ್ಯಸನಿಗಳು, ಅವರಿಗೆಲ್ಲ ರೀತಿಯಾದಂಥ ಚಟಗಳಿದೆ. ರಾಹುಲ್ ಗಾಂಧಿ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಕೆ ಹರಿಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗೃಹ ಮಂತ್ರಿಗಳು ಚರ್ಚೆಯ ಸಮಯದಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನ ಒಂದು ರೀತಿಯಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಭಿ ಏಕ್ ಫ್ಯಾಷನ್ ಹೋಗ್ಯಾ ಹೈ, ಅಂಬೇಡ್ಕರ್ 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 ಅಂತ ಹೇಳಿ ಇಷ್ಟು ಬಾರಿ अंबेडकर ಅಂತ ಅನ್ನೋ ಬದಲು इतना नाम अगर भगवान का लेते हैं साथ में 7 जन्म तक स्वर्ग मिल जाता ಅಂತ ಹೇಳಿ, ಅಂದರೆ ಇಷ್ಟೊಂದು ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ಹೇಳಿದರೆ ನಿಮಗೆ 4 ಜನ್ಮದಲ್ಲೂ ಸಹ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿ ಒಂದು ರೀತಿಯ ವ್ಯಂಗ್ಯ ಮಾಡಿ, ಸಂವಿಧಾನವನ್ನು ವ್ಯಂಗ್ಯ ಮಾಡಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಸಹ ಒಂದು ರೀತಿಯಲ್ಲಿ ನೋಡಿದಂಥ ಈ ಮಹಾನ್ ಗಡಿಪಾರ್ ಅಮಿತ್ ಶಾ ಅವರು ಈ ದೇಶದಲ್ಲಿ ಕ್ಷಮೆ ಯಾಚನೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಅಮಿತ್ ಶಾ ಅವರ ಕಾರ್ಯಸೂಚಿ ಅಂತ ನನಗೇನು ಅನಿಸೋದಿಲ್ಲ. ಯಾವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ಅವರ ಗುರು ಗೋಲ್ವರ್ಕರ್ ಮತ್ತು ಹೆಡ್ಗೆವಾರ್, ಸಾವರ್ಕರ್ ಇವರೆಲ್ಲರೂ ಸಹ ಹೆಡ್ಗೆವಾರ್ ಇದ್ದಾಗ ಸಂವಿಧಾನ ಇರಲಿಲ್ಲ. ಸಾವರ್ಕರು ಮತ್ತು ಗೋಲ್ವರ್ಕರ್ ಅವರು ಸಂವಿಧಾನವನ್ನು, ತ್ರಿವರ್ಣ ಧ್ವಜವನ್ನು ಯಾವತ್ತೂ ಸಹ ಒಪ್ಪಿರಲಿಲ್ಲ ಮತ್ತು ಮೀಸಲಾತಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಸಂವಿಧಾನವನ್ನು ನಾವು ರಚನೆ ಮಾಡಿದಾಗ ಆರ್ಗನೈಸರ್ ಅಂತ ಹೇಳಿ ಏನು ಅವರ ಪತ್ರಿಕೆ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಲೇಖನ ಬಂದಿತ್ತು. ಆ ಲೇಖನದಲ್ಲಿ ನಾವು ಈ ಸಂವಿಧಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ಭಾರತೀಯತೆ ಅನ್ನೋದೇನೂ ಇಲ್ಲ, ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಾವರ್ಕರ್ ಅವರು ಸಹ ಇದನ್ನು ಒಪ್ಪಿರಲಿಲ್ಲ ಮತ್ತು ಗೋಲ್ವರ್ಕರು ಸಹ ಇದನ್ನು ಒಪ್ಪಿರಲಿಲ್ಲ. ಅದೇ ರೀತಿ ತ್ರಿವರ್ಣ ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು, ನಾಗ್ಪುರದವರು, ಯೂನಿವರ್ಸಿಟಿಯವರು ಮಾಡ್ತಾನೆ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ. ಅವರೆಲ್ಲ BJP ಬದಲು ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನಾದರೂ ಇದ್ದರೆ 10,000 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ವ್ಯಸನಿಗಳು ಇವರೆಲ್ಲ.
ವಿಕೃತ ಮನೋಭಾವದವರು, ಸಂಘ ಪರಿವಾರದವರು. ಆದ್ದರಿಂದ ಇವ್ರಿಗೆ ನೆಹರು ಮೇಲೆ, ಗಾಂಧಿ ಮೇಲೆ, ಇಂದಿರಾ ಗಾಂಧಿ ಮೇಲೆ, ರಾಜೀವ್ ಗಾಂಧಿ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಈಗ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವಾದವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಈಗ, ಅದರ ವಿರುದ್ಧವಾಗಿ ಈಗ ಅಂಬೇಡ್ಕರ್ ಅವ್ರನ್ನು ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಕ್ಯಾಲ್ಕುಲೇಟಿವ್ ಸ್ಟೇಟ್ಮೆಂಟ್, ಅಂದರೆ ಭಾಳ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು. ಇದು ಬಾಯಿ ತಪ್ಪು ಹೇಳಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರು ಅಂತ ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯವ್ರಿಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು, ನಾಗ್ಪುರದವರು, ಯೂನಿವರ್ಸಿಟಿಯವರು ಮಾಡ್ತಾನೆ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ. ಅವರೆಲ್ಲ BJP ಬದಲು ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನಾದರೂ ಇದ್ದರೆ 10,000 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ವ್ಯಸನಿಗಳು ಇವರೆಲ್ಲ, ವಿಕೃತ ಮನೋಭಾವದವರು, ಸಂಘ ಪರಿವಾರದವರು. ಆದ್ದರಿಂದ ಇವ್ರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡೆಸ್ಕ್ ಲೈವ್ ನಿಂದ. ಬಸವರಾಜ್, ಗಮನಿಸ್ತಾ ಇದ್ದೀವಿ ದಗಸ್ತಾ ಇದೆ ಮೊನ್ನೆ ಅಧಿವೇಶನದಲ್ಲಿ ಆದಂತಹ ಘಟನೆ, ಏನು ಅಶ್ಲೀಲ ಸಮರ ಏನಿದೆಯಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ CT ರವಿಯವರು ಬಹಳ ತುಚ್ಛವಾದಂತಹ ಪದಬಳಕೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ BK ಹರಿಪ್ರಸಾದ್ ಅವರು ಒಂದು ಕಡೆ CT ರವಿ, ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಕೂಡ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕಲಾ, ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರ್ತಕ್ಕಂಥ ಪ್ರಮುಖವಾಗಿ ಚಂದ್ರಕಲಾ ಇಡೀ ದೇಶದಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ ಅದು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಒಂದು ಹೇಳಿಕೆ. ಏನು ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಒಂದ್ ಕಡೆ ಅವರು ಅಂಬೇಡ್ಕರ್ ಅವರ ವಿರುದ್ಧವಾಗಿ ಒಂದು ಅಪಮಾನ ಮಾಡುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆರೋಪ ಕೂಡ ಇರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಏನು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಕೂಡ ರಾಜ್ಯದಲ್ಲೂ ಏನು ಬೆಳಗಾವಿ ಸುವರ್ಣಸೌಧದಲ್ಲೂ ಕೂಡ ಸದ್ದು ಮಾಡ್ತು. ಅದಾದ ಬಳಿಕ ಇದೀಗ BK ಹರಿಪ್ರಸಾದ್ ಅವರು ಕೂಡ ಒಂದು ಖಂಡನೆ ಕೂಡ ಮಾಡಿರ್ತಕ್ಕಂಥದ್ದು. ಏನು ಅಮಿತ್ ಶಾ ಅವರು ಎಲ್ಲ ಒಂದು ಕಡೆ ಅವರ ಅಜೆಂಡಾ ಏನಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ RSS ಅಜೆಂಡಾ ಈ ಅಮಿತ್ ಶಾ ಅವರ ಹೇಳಿಕೆ ಪುಷ್ಟಿ ನೀಡಂತೆ ಕಾಣ್ತಾ ಇದೆ. ಈಗಾಗಲೇ RSS ಬಂದು 100 ವರ್ಷ ಪೂರೈಸ್ತಾ ಇದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಅವರು ಸಂವಿಧಾನ ಒಪ್ತಾ ಇರಲಿಲ್ಲ. ಸಾವರ್ಕರ್ ಆಗಿರ್ಬೋದು, ಗೋವಾಲ್ಕರ್ ಆಗಿರ್ಬೋದು, ಇವರು ಒಪ್ತಾ ಇರಲಿಲ್ಲ. ಹಾಗಾಗಿ ಅವರ ಒಂದು ಅಮಿತ್ ಶಾ ಅವರ ಹೇಳಿಕೆ ಮುಖಾಂತರವಾಗಿ ಈ ರೀತಿಯ ಒಂದು ಸಂವಿಧಾನ ವಿರೋಧಿ ಮತ್ತೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಮಿತ್ ಶಾ ಅವರ ಹೇಳಿಕೆ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಖಂಡನೆ ಮಾಡಿರ್ತಕ್ಕಂಥದ್ದು. ದೆಹಲಿಯಿಂದ ಹಿಡಿದು ಇಲ್ಲಿ ರಾಜ್ಯದಲ್ಲಿ ಕೂಡ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಹಂತದ ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು. ಇದೀಗ ನಾಳೆಯಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಇವತ್ತು BK ಹರಿಪ್ರಸಾದ್ ಅವರು ಹಂಚಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಜಿಲ್ಲಾದ್ಯಂತ ಕೂಡ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆ ಏನಿದೆ, ಅಂಬೇಡ್ಕರ್ ಅವರ ಒಂದು ಕುರಿತಾಗಿರ್ತಕ್ಕಂಥ ಹೇಳಿಕೆ ಏನಿದೆ, ಈ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಾಳೆಯಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರತಿಭಟನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಂದ್ರಕಲಾ ಅಮಿತ್ ಶಾ ಅವರ ಒಂದು ಹೇಳಿಕೆ, ಅವ್ರು ಹೇಳಿದ್ರು ಒಂದು ತಿರುಚಲಾಗಿದೆ ನನ್ನ ಹೇಳಿಕೆ ಅನ್ನುವಂಥದ್ದು. ಅಂದ್ರೆ ಅಂಬೇಡ್ಕರ್ ಅನ್ನುವಂಥದ್ದು ಈ ರೀತಿಯಾದ ಜಪ ಮಾಡಿದ್ರೆ, ನೀವು ದೇವರ ನಾಮ ಏನಾದರೂ ಜಪ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ, ಇದೊಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರ ಜಪ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ಮಟ್ಟದಲ್ಲಿ ಇದನ್ನ ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ, ಸಾಕಷ್ಟು ಖಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹೇಳಿಕೆ ಏನಿದೆ ಇದು ಸಂವಿಧಾನಕ್ಕೆ ತಂದಿರತಕ್ಕಂಥ ಅಗೌರವ. ಮತ್ತೆ ಏನು ನಮಗೆ ಅವರು ಕೂಡ ಏನು ಆಯ್ಕೆಯಾಗಿದ್ದಾರೆ, ಸಂಸತ್ನಲ್ಲಿ ಇದ್ದಾರೆ, ಸಾಕಷ್ಟು ನಮಗೆಲ್ಲ ಸವಲತ್ತು ಸಿಗ್ತಾ ಇದ್ದಾವೆ. ಇದಕ್ಕೆಲ್ಲ ಏನ್ ಕಾರಣ ಅಂತಂತಂದ್ರೆ ಅದು ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಈ ಒಂದು ಸಂವಿಧಾನ ಮುಖಾಂತರ ಇದ್ದಂತ ಸಂದರ್ಭದಲ್ಲಿ ಕೂಡ ಇವರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಇವರ ಮನಸ್ಥಿತಿ ಏನಾಗಿರಬಹುದು, ಇವರ ಅಜೆಂಡಾ ಏನಾಗಿರಬಹುದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಏರ್ಲಿಕ್ಕೆ ಇವರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಂದು ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಇವತ್ತು BK ಹರಿಪ್ರಸಾದ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಚಂದ್ರಕಲಾ,
ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗತ್ತೆ. ಈಗ ನೋಡಿ, ಈ ಅಧಿವೇಶನದಲ್ಲಿ ಆದಂತ ಘಟನೆ ಎಲ್ಲರೂ ಕೂಡ ಗಮನಿಸಿದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತ ಆಡಿಯೋ ವಿಡಿಯೋಸ್ಗಳು ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಸೊ ಯಾವುದೇ ರೀತಿಯಾದನ್ನ ಆಡಿಯೋ ವಿಡಿಯೋಗಳನ್ನ ಪರಿಶೀಲನೆ ಮಾಡದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಿರ್ಬೋದು ಅಥವಾ ಕ್ರಿಮಿನಲ್ಸ್ ಅಫೆನ್ಸ್ ಅನ್ನ ಅವರ ಸಿ.ಟಿ. ರವಿ ಅವರ ಮೇಲೆ ಹೂಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಂತ? ಚಂದ್ರಕಲಾ, ಒಂದ್ ಕಡೆ ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಏನಿದೆ, ಇದು ಒಂದ್ ಕಡೆ ಅಲ್ಲೇ ಒಂದು ನಿರ್ಧಾರ ಆಗ್ಬೇಕಿತ್ತು, ಅವರೇ ಒಂದು ನಿರ್ಧಾರ ಮಾಡಿ ಅವರೇ ಒಂದು ನಿರ್ಣಯ ಕೊಡಬೇಕಿತ್ತು. ಅಂದ್ರೆ ಸಭಾಪತಿಗಳಿಗೆ ಅದು ಅಧಿಕಾರ ಇರ್ತಕ್ಕಂಥದ್ದು. ಹಾಗಾಗಿ ಸಭಾಪತಿಗಳು ಇಲ್ಲಿ ಯಾವುದೇ ರೀತಿ ಸಾಕ್ಷಿಗಳಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥದ್ದು ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಅಂದ್ರೆ ಅವರು ಯಾವುದೇ ರೀತಿ ಇಂಥ ಹೇಳಿಕೆ ಕೊಟ್ಟಿದ್ದಾರೆ, ಇವ್ರ ವಿರುದ್ಧ ಇಂಥ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನು ಯಾವುದೇ ರೀತಿ ಕೂಡ ಹೇಳಿಲ್ಲ. ಅಲ್ಲಿಗೆ ಅದನ್ನ ಅಂದ್ರೆ ಇಬ್ಬರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮತ್ತೆ ಸಿ.ಟಿ. ರವಿ ಅವ್ರನ್ನ ಇಬ್ಬರನ್ನು ಕರೆಸಿ ಒಂದು ಒಪ್ಪಂದದ ಮುಖಾಂತರ ಅದನ್ನ ಅಲ್ಲೇ ಆ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಆದ್ರೆ ಇದನ್ನ ತೀವ್ರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈ ರೀತಿಯಾಗಿರ್ತಕ್ಕಂಥ ಅಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಇನ್ನು ಹೆಚ್ಚಿನವಾಗಿ ವಿಚಾರಣೆ ನಡೆಸಬೇಕಿತ್ತು, ಅಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು. ಎಲ್ಲ ಒಂದ್ ಕಡೆ ಸಭಾಪತಿಗಳು ಸಹಿತ ಈ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಧಾರ ಯಾಕೆ ಕೈಗೊಂಡ್ರು ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇವತ್ತು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಹೇಳಿದ್ರು, ಅವರು ಹಿರಿಯ ನಾಯಕರು ಸಭಾಪತಿಗಳು, ಸೊ ಅವ್ರದೇ ಆಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಇರುತ್ತೆ, ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಒಂದ್ ರೀತಿಯಲ್ಲಿ ಒಂದು ಬದ್ಧವಾಗಿರಬೇಕು, ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಕ್ ಹೋಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಕೆಲವೊಂದಿಷ್ಟು ನಾಯಕರು ಸ್ವತಃ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಒಂದು ನಿರ್ಧಾರ. ಹಾಗಾಗಿ ಅಲ್ಲಿ ಪರಿಷತ್ನಲ್ಲಿ ನಡೆದಿರ್ತಕ್ಕಂಥ ಏನು ಆ ಘಟನೆ ಏನಿದೆ ಅದಕ್ಕೆ ಸಿ.ಟಿ. ರವಿ ಅವರು ಹೇಳಿದ್ದಾರೆ, ಆ ಪದಗಳನ್ನ ಅಶ್ಲೀಲ ಪದನ ಬಳಸಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿರ್ತಕ್ಕಂಥ ಏನು ಪರಿಷತ್ನ ಸದಸ್ಯರು ಕಾಂಗ್ರೆಸ್ ಸದಸ್ಯರು ಹೇಳ್ತಾ ಇದ್ದಾರೆ. ನಾಗರಾಜ್ ಯಾದವ್ ಆಗಿರ್ಬೋದು, ಉಮಾಶ್ರೀ ಅವರು ಆಗಿರ್ಬೋದು, ಸಾಕಷ್ಟು ಅವರು ಇಲ್ಲ ಅವರು ಆ ಪದವನ್ನ ಸಿ.ಟಿ. ರವಿ ಅವರು ಬಳಸಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಸಭಾಪತಿಗಳು ಮಾತ್ರ ಅವರು ಹೇಳಿದ್ದಾರೆ ಹೇಳಿಲ್ವ ಅನ್ನುವಂತ ಯಾವುದೇ ರೀತಿ ಅದನ್ನ ನಿರ್ಧಾರ ಮಾಡಿಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಖಂಡನೆ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಸಿ.ಟಿ. ರವಿ ಅವರ ಮೇಲೆ ಹಲ್ಲೆ ಆಗಿದೆ, ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ರು, ಕೊಲೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು ಅನ್ನುವಂತ ರೀತಿಯಲ್ಲಿ ಕೂಡ ಅವರದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೂಡ ನೀಡ್ತಾ ಇದ್ದಾರೆ. ಚಂದ್ರಕಲಾ, ಥ್ಯಾಂಕ್ ಯು.